ಸಿಂಗಾಪುರ ಶಾಲೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕಿರಿಯ ಪುತ್ರನಿಗೆ ಗಾಯಗಳಾಗಿವೆ. ಕಟ್ಟಡದ ಬೆಂಕಿ ಅನಾಹುತದಲ್ಲಿ ಪವನ್ ಕಲ್ಯಾಣ್ ಮಗ ಮಾರ್ಕ್ ಶಂಕರ್ ಗಾಯಗೊಂಡಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಈ ಘಟನೆ ನಡೆದ ದಿನವೇ ಪವನ್ ಕಲ್ಯಾಣ್ ಅವರು ಸಿಂಗಾಪುರಕ್ಕೆ ತೆರಳಿ ಮಗನ ಆರೋಗ್ಯ ವಿಚಾರಿಸಿದ್ರು. ಪವನ್ ಕಲ್ಯಾಣ್ ಅವರ ಮಗ ಓದುತ್ತಿದ್ದ ಶಾಲಾ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಈ ಘಟನೆಯಲ್ಲಿ ಶಾಲಾ ಮಕ್ಕಳು, ಶಾಲಾ ಸಿಬ್ಬಂದಿಯನ್ನ ರಕ್ಷಿಸಲು ಹರಸಾಹಸ ಪಡಲಾಗಿತ್ತು. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪವನ್ ಕಲ್ಯಾಣ್ ಮಗನನ್ನ ರಕ್ಷಿಸಿದ್ದು 4 ಭಾರತೀಯ ಮೂಲದ ಕಾರ್ಮಿಕರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಶಾಲಾ ಕಟ್ಟಡ ಹೊತ್ತಿ ಉರಿಯುತ್ತಿರುವಾಗ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ರು. ಕಟ್ಟಡದ ಒಳಗೆ ಸಿಲುಕಿದ್ದವರನ್ನ ಕಿಟಕಿಯಿಂದ ರಕ್ಷಿಸುವುದು ಬಹಳ ದೊಡ್ಡ ಸವಾಲಾಗಿತ್ತು. ಅಂದು ಸ್ವಲ್ಪ ಹೊತ್ತು ತಡವಾಗಿದ್ರೂ ಹೆಚ್ಚಿನ ಸಾವು ನೋವು ಸಂಭವಿಸುವ ಅವಕಾಶಗಳಿತ್ತು. ಆದರೆ ರಕ್ಷಣಾ ಸಿಬ್ಬಂದಿ ತಮ್ಮ ಜೀವ ಪಣಕ್ಕಿಟ್ಟು ಮಕ್ಕಳು ಹಾಗೂ ಶಾಲಾ ಸಿಬ್ಬಂದಿಯನ್ನ ಕಿಟಕಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಅಗ್ನಿ ಅವಘಡದಲ್ಲಿ ಶಾಲಾ ಮಕ್ಕಳನ್ನ ರಕ್ಷಣೆ ಮಾಡಿದ 4 ಭಾರತೀಯ ವಲಸೆ ಕಾರ್ಮಿಕರನ್ನ ಸಿಂಗಾಪುರ ಸರ್ಕಾರ ಸನ್ಮಾನಿಸಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಇವರು ಬಹಳ ಅಪಾಯದ ಪರಿಸ್ಥಿತಿಯಲ್ಲಿ 16 ಅಪ್ರಾಪ್ತರು ಮತ್ತು 6 ಮಂದಿಯನ್ನ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬಂದಿದ್ರು. ಇದರಲ್ಲಿ ಪವನ್ ಕಲ್ಯಾಣ್ ಮಗ ಮಾರ್ಕ್ ಶಂಕರ್ ಕೂಡ ಒಬ್ಬರು. ಸಿಂಗಾಪುರದ ಮಾನವ ಶಕ್ತಿ ಸಚಿವಾಲಯ ಭಾರತೀಯ ಮೂಲದ ಇಂದ್ರಜಿತ್ ಸಿಂಗ್, ಸುಬ್ರಮಣಿಯನ್, ಸರಣ್ ರಾಜ್, ನಾಗರಾಜನ್, ಅನ್ಬರಸನ್ ಮತ್ತು ಶಿವಸ್ವಾಮಿ ವಿಜಯರಾಜ್ ಅವರಿಗೆ ಎಸಿಇ ನಾಣ್ಯವನ್ನ ಕೊಟ್ಟು ಸಿಂಗಾಪುರ ಶಾಲೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕಿರಿಯ ಪುತ್ರನಿಗೆ ಗಾಯಗಳಾಗಿವೆ. ಕಟ್ಟಡದ ಬೆಂಕಿ ಅನಾಹುತದಲ್ಲಿ ಪವನ್ ಕಲ್ಯಾಣ್ ಮಗ ಮಾರ್ಕ್ ಶಂಕರ್ ಗಾಯಗೊಂಡಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಈ ಘಟನೆ ನಡೆದ ದಿನವೇ ಪವನ್ ಕಲ್ಯಾಣ್ ಅವರು ಸಿಂಗಾಪುರಕ್ಕೆ ತೆರಳಿ ಮಗನ ಆರೋಗ್ಯ ವಿಚಾರಿಸಿದ್ರು. ಪವನ್ ಕಲ್ಯಾಣ್ ಅವರ ಮಗ ಓದುತ್ತಿದ್ದ ಶಾಲಾ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಈ ಘಟನೆಯಲ್ಲಿ ಶಾಲಾ ಮಕ್ಕಳು, ಶಾಲಾ ಸಿಬ್ಬಂದಿಯನ್ನ ರಕ್ಷಿಸಲು ಹರಸಾಹಸ ಪಡಲಾಗಿತ್ತು. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪವನ್ ಕಲ್ಯಾಣ್ ಮಗನನ್ನ ರಕ್ಷಿಸಿದ್ದು 4 ಭಾರತೀಯ ಮೂಲದ ಕಾರ್ಮಿಕರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಶಾಲಾ ಕಟ್ಟಡ ಹೊತ್ತಿ ಉರಿಯುತ್ತಿರುವಾಗ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ರು. ಕಟ್ಟಡದ ಒಳಗೆ ಸಿಲುಕಿದ್ದವರನ್ನ ಕಿಟಕಿಯಿಂದ ರಕ್ಷಿಸುವುದು ಬಹಳ ದೊಡ್ಡ ಸವಾಲಾಗಿತ್ತು. ಅಂದು ಸ್ವಲ್ಪ ಹೊತ್ತು ತಡವಾಗಿದ್ರೂ ಹೆಚ್ಚಿನ ಸಾವು ನೋವು ಸಂಭವಿಸುವ ಅವಕಾಶಗಳಿತ್ತು. ಆದರೆ ರಕ್ಷಣಾ ಸಿಬ್ಬಂದಿ ತಮ್ಮ ಜೀವ ಪಣಕ್ಕಿಟ್ಟು ಮಕ್ಕಳು ಹಾಗೂ ಶಾಲಾ ಸಿಬ್ಬಂದಿಯನ್ನ ಕಿಟಕಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಅಗ್ನಿ ಅವಘಡದಲ್ಲಿ ಶಾಲಾ ಮಕ್ಕಳನ್ನ ರಕ್ಷಣೆ ಮಾಡಿದ 4 ಭಾರತೀಯ ವಲಸೆ ಕಾರ್ಮಿಕರನ್ನ ಸಿಂಗಾಪುರ ಸರ್ಕಾರ ಸನ್ಮಾನಿಸಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಇವರು ಬಹಳ ಅಪಾಯದ ಪರಿಸ್ಥಿತಿಯಲ್ಲಿ 16 ಅಪ್ರಾಪ್ತರು ಮತ್ತು 6 ಮಂದಿಯನ್ನ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬಂದಿದ್ರು. ಇದರಲ್ಲಿ ಪವನ್ ಕಲ್ಯಾಣ್ ಮಗ ಮಾರ್ಕ್ ಶಂಕರ್ ಕೂಡ ಒಬ್ಬರು. ಸಿಂಗಾಪುರದ ಮಾನವ ಶಕ್ತಿ ಸಚಿವಾಲಯ ಭಾರತೀಯ ಮೂಲದ ಇಂದ್ರಜಿತ್ ಸಿಂಗ್, ಸುಬ್ರಮಣಿಯನ್, ಸರಣ್ ರಾಜ್, ನಾಗರಾಜನ್, ಅನ್ಬರಸನ್ ಮತ್ತು ಶಿವಸ್ವಾಮಿ ವಿಜಯರಾಜ್ ಅವರಿಗೆ ಎಸಿಇ ನಾಣ್ಯವನ್ನ ಕೊಟ್ಟು ಸನ್ಮಾನಿಸಿದೆ. ಸಿಂಗಾಪುರ ಶಾಲೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕಿರಿಯ ಪುತ್ರನಿಗೆ ಗಾಯಗಳಾಗಿವೆ. ಕಟ್ಟಡದ ಬೆಂಕಿ ಅನಾಹುತದಲ್ಲಿ ಪವನ್ ಕಲ್ಯಾಣ್ ಮಗ ಮಾರ್ಕ್ ಶಂಕರ್ ಗಾಯಗೊಂಡಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಈ ಘಟನೆ ನಡೆದ ದಿನವೇ ಪವನ್ ಕಲ್ಯಾಣ್ ಅವರು ಸಿಂಗಾಪುರಕ್ಕೆ ತೆರಳಿ ಮಗನ ಆರೋಗ್ಯ ವಿಚಾರಿಸಿದ್ರು. ಪವನ್ ಕಲ್ಯಾಣ್ ಅವರ ಮಗ ಓದುತ್ತಿದ್ದ ಶಾಲಾ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಈ ಘಟನೆಯಲ್ಲಿ ಶಾಲಾ ಮಕ್ಕಳು, ಶಾಲಾ ಸಿಬ್ಬಂದಿಯನ್ನ ರಕ್ಷಿಸಲು ಹರಸಾಹಸ ಪಡಲಾಗಿತ್ತು. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪವನ್ ಕಲ್ಯಾಣ್ ಮಗನನ್ನ ರಕ್ಷಿಸಿದ್ದು 4 ಭಾರತೀಯ ಮೂಲದ ಕಾರ್ಮಿಕರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಶಾಲಾ ಕಟ್ಟಡ ಹೊತ್ತಿ ಉರಿಯುತ್ತಿರುವಾಗ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ರು. ಕಟ್ಟಡದ ಒಳಗೆ ಸಿಲುಕಿದ್ದವರನ್ನ ಕಿಟಕಿಯಿಂದ ರಕ್ಷಿಸುವುದು ಬಹಳ ದೊಡ್ಡ ಸವಾಲಾಗಿತ್ತು. ಅಂದು ಸ್ವಲ್ಪ ಹೊತ್ತು ತಡವಾಗಿದ್ರೂ ಹೆಚ್ಚಿನ ಸಾವು ನೋವು ಸಂಭವಿಸುವ ಅವಕಾಶಗಳಿತ್ತು. ಆದರೆ ರಕ್ಷಣಾ ಸಿಬ್ಬಂದಿ ತಮ್ಮ ಜೀವ ಪಣಕ್ಕಿಟ್ಟು ಮಕ್ಕಳು ಹಾಗೂ ಶಾಲಾ ಸಿಬ್ಬಂದಿಯನ್ನ ಕಿಟಕಿಯ ಮೂಲಕ ರಕ್ಷಣೆ ಮಾಡಿದ್ದಾರೆ. ಅಗ್ನಿ ಅವಘಡದಲ್ಲಿ ಶಾಲಾ ಮಕ್ಕಳನ್ನ ರಕ್ಷಣೆ ಮಾಡಿದ 4 ಭಾರತೀಯ ವಲಸೆ ಕಾರ್ಮಿಕರನ್ನ ಸಿಂಗಾಪುರ ಸರ್ಕಾರ ಸನ್ಮಾನಿಸಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಇವರು ಬಹಳ ಅಪಾಯದ ಪರಿಸ್ಥಿತಿಯಲ್ಲಿ 16 ಅಪ್ರಾಪ್ತರು ಮತ್ತು 6 ಮಂದಿಯನ್ನ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬಂದಿದ್ರು. ಇದರಲ್ಲಿ ಪವನ್ ಕಲ್ಯಾಣ್ ಮಗ ಮಾರ್ಕ್ ಶಂಕರ್ ಕೂಡ ಒಬ್ಬರು. ಸಿಂಗಾಪುರದ ಮಾನವ ಶಕ್ತಿ ಸಚಿವಾಲಯ ಭಾರತೀಯ ಮೂಲದ ಇಂದ್ರಜಿತ್ ಸಿಂಗ್, ಸುಬ್ರಮಣಿಯನ್, ಸರಣ್ ರಾಜ್, ನಾಗರಾಜನ್, ಅನ್ಬರಸನ್ ಮತ್ತು ಶಿವಸ್ವಾಮಿ ವಿಜಯರಾಜ್ ಅವರಿಗೆ ಎಸಿಇ ನಾಣ್ಯವನ್ನ ಕೊಟ್ಟು ಸನ್ಮಾನಿಸಿದೆ.